ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಉಳಿಸಿ 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 ಏನೇ ಬರಲಿ, ಏನೇ ಬರಲಿ, ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ, ಒಂದೇ ಒಂದೇ ಉಳಿಸಿ 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 ಧರ್ಮ ಉಳಿಸಿ. जय बोलो भारत माता के जय, जय बोलो भारत माता के जय, वंदे मातरम, वंदे मातरम, मातरम मातरम मातरम, वंदे मातरम, वंदे मातरम, वंदे मातरम, बोलो भारत मातरम, वंदे मातरम, मातरम मातरम, वंदे मातरम, वंदे मातरम, वंदे मातरम. जोर बरली सौंड. भारत माता की जय, जय बोलो भारत माता की जय, जय उಳಿಸಿ ಉಳಿಸಿ ಧರ್ಮ ಉಳಿಸಿ, ಧರ್ಮ ಉಳಿಸಿ, ಧರ್ಮ ಉಳಿಸಿ, ಉಳಿಸಿ ಧರ್ಮ ಉಳಿಸಿ, ಉಳಿಸಿ ಉಳಿಸಿ ಧರ್ಮ ಉಳಿಸಿ, ಉಳಿಸಿ ಉಳಿಸಿ ಧರ್ಮ ಉಳಿಸಿ. ಧರ್ಮಸ್ಥಳ बोलो भारत माता की जय, भारत माता की जय, ಉಳಿಸಿ ಉಳಿಸಿ ಧರ್ಮ ಉಳಿಸಿ, ಉಳಿಸಿ ಉಳಿ ಬರಲಿ ಒಗ್ಗಟ್ಟಿರಲಿ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಉಳಿಸಿ ಉಳಿಸಿ ಧರ್ಮ ಉಳಿಸಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಎಷ್ಟು ಜನ ಹೋಗ್ತಾ ಇರುವಂಥದ್ದು, ಧರ್ಮದ ಉಳಿವಿಗಾಗಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ 5 ಕ್ಷೇತ್ರ ಮುಖಂಡರು ಮಾತ್ರ. ನಮಗೆ ಆ್ಯಕ್ಚುಲಿ ಒಂದೊಂದು ಕ್ಷೇತ್ರದಿಂದ 1000 ಜನ ಓಡೋಣ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿದರು. ಆದರೆ ಕಾಲ ಕಡಿಮೆ ಇರೋದರಿಂದ ನಾವು ನಿನ್ನೆ ಸಾಯಂಕಾಲ ತೀರ್ಮಾನ ಮಾಡಿ ಸುಮಾರು ಒಂದು 250-300 ಕಾರುಗಳಲ್ಲಿ 1000 ಜನ ಮುಖಂಡರು ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತುರ್ತಾಗಿ ಓಡ್ತಾ ಇದ್ದೀವಿ. ಧರ್ಮ ಹೊಡೆಯೋ ಕೆಲಸ ಮಾಡ್ತಕ್ಕಂಥ ಏನು ಇವತ್ತು ನಡೀತಾ ಇದೆ, ವೋಟ್ ಬ್ಯಾಂಕ್ಗಾಗಿ ಎಲ್ಲ ಮಾಡಿದ್ದಾರೆ, ಆದರೆ ನಡೀತದೆ. ಆದರೆ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ಒಗ್ಗಟ್ಟಾಗಿರ್ತಕ್ಕಂಥದ್ದು ಹಿಂದುತ್ವನೇ ಹೊಡಿಬೇಕು ಅಂತೇಳಿ ಯಾರೋ ಒಬ್ಬ ಯೂಟ್ಯೂಬರ್ ಮಾಡ್ತಾನೆ. ಅವನ ಹೆಸರು ಕೇಳಿ ಏನು ಅಂತ, ಯಾಕೆ ಮಾಡ್ದ? ಅವನಿಗೆ ಮಂಪರು ಪರೀಕ್ಷೆ ಮಾಡಬೇಕು. ಮುಸುಗುದಾರ ಯಾರು, ಅವನಿಗೇನು ಸಂಬಂಧ, ಅವನೇನು ಮಾಡ್ತಾ ಇರ್ತಕ್ಕಂಥ ಅವನು ಮಂಪರು ಪರೀಕ್ಷೆ ಮಾಡಬೇಕು. ಇದರಿಂದ ಇವತ್ತು ಎತ್ಕೊಂಡ್ಬಂದು ಫೇಕ್ ಫೋಟೋಗಳು ಕೊಟ್ಬಿಟ್ಟು ಇವತ್ತು ನಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಅವ್ರನ್ನೆಲ್ಲ ಮಂಪರು ಪರೀಕ್ಷೆ ಮಾಡಬೇಕು. ಇದರಿಂದ ಏನಿದೆ ಪಿತೂರಿ ಏನು ನಡೆಸ್ತಾ ಇದ್ದಾರೆ ಧರ್ಮ ಹೊಡೆಯಕ್ಕೆ ಅಂತ ಹೇಳ್ತಕ್ಕಂಥದ್ದನ್ನು ಇದನ್ನು ಬಿಡೋಂಗಿಲ್ಲ. ಇದನ್ನು ಬಿಟ್ಟಿದ್ದೆ ಆದರೆ ನಾವೆಲ್ಲ ಜನರು ಇವತ್ತು ದಂಗೆ ಎದ್ದೇಳ್ತಕ್ಕಂಥ ಒಂದು ಸ್ಥಿತಿ ಆಗಿದೆ. ಹಿಂದುತ್ವ ಉಳಿಬೇಕು. ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಹೋಗ್ಬಿಟ್ಟು ನೋಡೋಕ್ಕೆ ಭಯ ಪಡ್ತಾರೆ. ಅಂಥ ಒಂದು ಭಕ್ತಿ ಇರ್ತಕ್ಕಂಥ ದೇವ್ರ ಮೇಲೆ ಇವತ್ತು ಏನು ಮಾಡೋಕ್ಕೆ ಧರ್ಮ ಹೊಡೆಯಕ್ಕೆ ಮಾಡಿದ್ದಾರೆ. ಉಗ್ರ ಹೋರಾಟ ಒಂದು ಜನ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ದಯಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. 1-2 ದಿವಸದಲ್ಲಿ ಇದು ತೀರ್ಮಾನ ಮಾಡಿ ಏನಾಗಿದೆ, ಯಾರು ಹಿಂದೆ ಇದ್ದಾರೆ ಅಂತ ಅವ್ರು ಶಿಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ಧರ್ಮದ ಹೋರಾಟ ನಡೀತದೆ. ಇವತ್ತು 1000-2000 ಜನ ನಾವು ಲೀಡರ್ಸ್ ಹೋಗ್ತಾ ಇದ್ದೀವಿ. ಇದು ತೀರ್ಮಾನ ಮಾಡಲಿಲ್ಲ, ಅವರಿಗೆ ಇಮಿಡಿಯೇಟಾಗಿ ಶಿಕ್ಷೆ ಹಾಕ್ಸಿಲ್ಲ, ವರ್ಷಗಳೇನೋ ಎಳೆದಿದ್ದಾರೆ, ಧರ್ಮದ ಹೆಸರು ಏನಾದರೂ ರಾಜಕಾರಣ ಮಾಡೋದು ಅಂತ ಹೇಳಿದ್ರೆ ದಂಗೆ ಹೇಳ್ತಾರೆ ಜನ ಎಲ್ಲ ಪೂರ್ತಿ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಮಿಡಿಯೇಟಾಗಿ 2-3 ದಿವಸದಲ್ಲಿ ಇವತ್ತು ತೀರ್ಮಾನ ಮಾಡಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಮಾಡಬೇಕು, ಗಲ್ಲಿಗಾಗಬೇಕು ಅವ್ರನ್ನ. ಯಾಕಂದರೆ ಇದು ಧರ್ಮ ಹೊಡೆದ ಕೆಲಸ, ಗಲ್ಲಿಗಾಕೋ ಶಿಕ್ಷೆ ಅಂತ ಮಾಡಬೇಕಂತ ಮಾಡಿಬಿಟ್ಟು ಇವತ್ತು ನಮ್ಮದು ಆಗ್ರಹ ಇದೆ, ಹೋರಾಟ ಮಾಡ್ತೀವಿ. ಸರ್ SIT ರಚನೆ